ಪ್ರಿಯಪತ್ಯೆ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ किमपि च वदन्तोऽपि महतां नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातो विमजिज्ञासावो ಆಮೇಲೆ ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿವೃತ್ತಾ ನಂದಂತ್ಯ ಸತತಂ ಮುಕ್ತಾ ಸಂಭಜೆ ವಲ್ಲಭಂ ಶ್ರಿಯ. ಈಗ ಹಾಂ ಏನಾಯಿತು ಭೋಗೇನು ಈಗ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಿ ಬಂತೀಗ ಜ್ಞಾನದ ಉಪಯೋಗ ಏನು ಅಂತ ಹೇಳ್ತಾರೆ. ತದಧಿಗಮೇ ಅಧಿಗಮ ಅಂದರೆ ತಿಳಿಯೋದು ಅಂತ ಪರಮಾತ್ಮ ತಿಳಿತಿರಿ ಈ ರೀತಿ ತಿಳಿಯೋದಲ್ಲ, ಪ್ರತ್ಯಕ್ಷ ನೋಡಿದಾಗ ಅಂತ ಅರ್ಥ. ದೇವ ಸಾಕ್ಷಾತ್ಕಾರವಾದಾಗ ಅದಕ್ಕೆ ಬರೀ ಗಮನ ಅಂತ ಹೇಳಿ ಅಧಿಗಮ ಅಂತ ಕರೆದು. ಓಂ ತದಧಿಗಮೆ ಉತ್ತರ ಪೂರ್ವ ಅದು ಸಂಧಿ ಬಂದು ತದಗಮ ಅಂತ ಓದಬೇಕಾದ್ರೆ ತದಧಿಗಮ ಅಂತ ಓದಬೇಕು, ಬಿಡಿಸಿದಾಗ ತದಧಿಗಮೆ ಅಂತ ಬಿಡಿಸ್ಬೇಕು. ಯಾಕೆ ಮುಂದೆ ಕೆಲವೆಲ್ಲ ಪದ ಬಂದಾಗ ಏನಾಗುತ್ತದೋ ಏ ಹೋಗಿ ಆ ನಿಂತು ಬಿಡುತ್ತಾಗೆ. ಅರಿಷ್ಟ ಪೂರ್ವಾಘಯೋರು ಅಶ್ಲೇಷ ಅಂದರೆ ಅಂಟೋದು, ಅಶ್ಲೇಷ ಅಂದರೆ ಶ್ಲೇಷ ಅಲಂಕಾರ ಅಂತ ತಗೊಳ್ಬಾರ್ದು. ಮತ್ತೆ ಶ್ಲೇಷ ಅಂದರೆ ಹತ್ತೋದು, ಲೇಪ. ಅಶ್ಲೇಷ ಅಂದರೆ ಲೇಪ ಇಲ್ಲ. ಹಂಗೆ ವಿನಾಶ ಅಂದರೆ ನಾಶ. ಯಾಕೆ ತದ್ ವ್ಯಪದೇಶ, ಮತ್ತೆ ವ್ಯಪದೇಶ ಮತ್ತೆ ಹಿಡಿದಾಗ ವ್ಯಪದೇಶ ಅಂತ ಕರೀತಾರೆ. ತಥಾ ಉಪಾಸ್ಯ ಅಂಜಸಾ ದುಷ್ಟಂ ಬ್ರಹ್ಮ ಪಾಪಂಚ ಭಸ್ಮಸಾತ್ ಕರೋತಿ ವಿಖಿಲಂ ಪೂರ್ವಂ ಪಾಶ್ಚಾತ್ಯಸ್ಯಾಪಿ ಅಸಂಗತಾಂ. ಆಮೇಲೆ ಪಾಶ್ಚಾತ್ಯಕ್ಕೆ ಸಂಘ ಇಲ್ಲ, ಹಿಂದಿದ್ದಕ್ಕೆ ನಾಶ. ಅದು ಬರೀ ನಾಶ ಅನ್ನಲಿಲ್ಲ, ಸುಟ್ಟಾಕಿಬಿಡ್ತಾನೆ ಅಂತ ಹೇಳಿದ್ರು. ಕರೋತಿ ಓ ಇತರಸ್ಯಾಪಿ ಏವಮಶ್ಲೇಷಃ ಪಾತೇತು ಓಂ. ಸೂತ್ರಂ ಕೇಚಿತ್ ಬೇರೆ ಬೇರೆ ರೀತಿ ಅರ್ಥ ಬರೀತಾರೆ, ಸರಿಯಲ್ಲ. ಏನಂತ ಕೇಚಿತ್ ಬ್ರಹ್ಮವಿದಃ ಏವ ಅಘಸ್ಯ ಇವ ಪುಣ್ಯಶ್ಚ ಅಶ್ಲೇಷೋ ವಿನಾಶೋ ಭವತಿ ಶರೀರಪಾತೆ ಪ್ರತ್ಯಾಸನ್ನೇ ಸತಿ ಇತಿ ವ್ಯಾಚಕ್ಷತೆ. ಅವ್ರು ಹೇಳ್ತಾರೆ ಪುಣ್ಯನೂ ಹೋಗಿಬಿಡುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾರೆ, ತಪ್ಪೋದು. ಪುಣ್ಯನೂ ಹೋಗೋದಾದರೆ ಅವ್ನು ಇಷ್ಟು ಪುಣ್ಯ ಸಂಪನ್ನ ಯಾತಕ್ಕೆ ಮಾಡಬೇಕು? ಪುಣ್ಯ ಮಾಡೋದಿಲ್ಲ, ಯಾತಕ್ಕೆ? ಮತ್ತು ಪಾಪ ಮಾಡೋದು ಹೇಗೆ ಹೋಗುತ್ತೆ? ಪುಣ್ಯ ಹೇಗೆ ಉಳಿಯೋದಿಲ್ಲ, ಮಾಡೋದಿಲ್ಲ. ಪಾಪ ಹೇಗೆ ಹೋಗುತ್ತೆ, ಮಾಡೋದಿಲ್ಲ. ಬಟ್ ಏನು ಉಳೀತು? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಹಾಗೆ ಅರ್ಥ ಮಾಡ್ಕೋಬಾರ್ದು. ಶರೀರಪಾತೆ ಪ್ರತ್ಯಾಸನ್ನೇ ಸತೀತಿ ವ್ಯಾಚಕ್ಷತೆ ತದಸತ್ ಅಥೋ ಅನ್ಯದಪಿ ಇತ್ಯಸ್ಯ ಪುನರುಕ್ತತಾ ಪ್ರಸಂಗಾತ್. ಅವೆಲ್ಲ ಟೆಕ್ನಿಕಲಿ ಹೇಳ್ತಾರೆ, ಅದು ಮುಂದೆ ನೋಡಿ. ಇತರಸ್ಯಾಪಿ ಏವಂ ಅಸ್ಲಂ ಶ್ಲೇಷಃ ಪಾತೇತು ತದ್ವಿಷಶ್ಚೈವಂ ಪುಣ್ಯನಾಶೋಪಿ ಅಸಂಗತ. ಮುಂದೆ ಸಾರಸ್ಯ ಭಾಳ ಚೆನ್ನಾಗಿರೋ ಅಭಿಪ್ರಾಯ. ದೇವರ ದ್ವೇಷ ಪೂರ್ಣ ಆಯಿತು. ಪಾಪಿಷ್ಟನಿಗೆ ದೇವರ ದ್ವೇಷದ ಪೂರ್ತಿ 100% ಮಾಡಿಬಿಟ್ಟ. ಅವಾಗ ಏನಾಗುತ್ತೆ? ಎಲ್ಲ ಪುಣ್ಯ ನಾಶ ಆಗುತ್ತೆ. ಇದು ಒಂದು ಸ್ವಲ್ಪ ಪುಣ್ಯ ಉಳ್ಕೊಂಡಿರುತ್ತಲ್ಲ, ಅದು ಹೋಗ್ಬಿಟ್ಟು ಏನು ಉಳ್ಕೊಳ್ಳುತ್ತೆ? ಬರೀ ಪಾಪನೇ. ಮುಂದೆಲ್ಲ ಪಾಪ ಅಷ್ಟೇ ವೃತ್ತಿ ಆಗುತ್ತೆ. ಪುಣ್ಯಲೇಪ ಇಲ್ಲ ಅವನಿಗೆ, ಇವ್ರಿಗೆ ಪಾಪಲೇಪ ಇಲ್ಲ. ಯೋಗಿಗಳಿಗೆ, ಜ್ಞಾನಿಗಳಿಗೆ ಪಾಪಲೇಪ, ಅವ್ರಿಗೆ ಪುಣ್ಯಲೇಪ ಇಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ದುರ್ಯೋಧನ ಪುಣ್ಯಕ್ಕೆ ಆಗಲ್ಲ ಮಾಡಿದ, ಲೇಪ ಇಲ್ಲ ಅವನಿಗೆ. ಯಾತಕ್ಕೆ? ಪುಣ್ಯಲೇಪ ಇಲ್ಲ. ಪಾಂಡವರಿಗೆ ಪಾಪಲೇಪ ಇಲ್ಲ, ಅವರಿಗೆ ಪುಣ್ಯಲೇಪ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ ಇದೆ. ಈ ಫೇಲ್ ಆದವನು ಏನು ಮಾಡಿದ್ರೆ ಫೇಲ್ ಅಷ್ಟೇ. ಅದೇನು ಮನೆ ಏನೇನು ತರ್ಕೊಂಡು ಏನೇನೋ ಕೊಡ್ತಾನೆ, ಬೇಡ ಏನು ಉಪಯೋಗ. ರಿಸಲ್ಟ್ ಡಿಕ್ಲೇರ್ ಆಗೋಗ್ಬಿಟ್ಟಿದೆ ಆಗಲೇ, ಏನು ಉಪಯೋಗ ಬರೋದಿಲ್ಲ. ಅವನು ಹಾಗಲ್ಲ, ಎರಡಾಗುತ್ತೆ. ಅದರ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತಾನಾಗ ಏನು ಕೆಲಸ ಕೊಡಿಸೋದು? ಇದು ಸಾಧ್ಯನೇ ಇಲ್ಲ. ಪುಣ್ಯನಾಶೋಪಿ ಅಸಂಗತ ಬ್ರಹ್ಮದ್ವಿಷಶ್ಚಯೇ ಮಮ ಜ್ಞಾನಿವತ್ ದ್ವೇಷ ಪರಿಪೂರ್ತೆ ಪೂರ್ವಸ್ಯ ಪುಣ್ಯಸ್ಯ ನಾಶೋ ಭವತಿ ಉತ್ತರಸ್ಯ. ಅದೆಲ್ಲ ಯಾಕೆ ಅರ್ಥ ಮಾಡಬೇಕು? ಸೂತ್ರ ಇದೆ. ಸೂತ್ರ ಆದ್ದರಿಂದ ಒಳ್ಳೆಯವ್ರಿಗೆ ಹೇಳಿದ್ದನ್ನು ಆ್ಯಕ್ಚುಲಿ ಏನಂದ್ರೆ ಏನು ಮಾಡಬೇಕೀಗ? ಅದಕ್ಕೆ ಯೋಚನೆ ಮಾಡೋದು. ಯದೇವ ವಿದ್ಯೆಯ ಇತ್ಯತ್ರ. ಒಬ್ಬೊಬ್ರು ರಿಸಲ್ಟ್ ಬಂತು ಅಂದರೆ ಏನರ್ಥ? ಪಾಸ್ ಆಗೋದನ್ನು ಮುಂದಿನ ಕೋರ್ಸ್ ಯೋಚನೆ ಮಾಡ್ತಾರೆ. ಫೇಲ್ ಆದೋ ಸೆಪ್ಟೆಂಬರ್ ಅಪ್ಲಿಕೇಶನ್ ಶುರು ಮಾಡಿಸ್ಕೊಳಕ್ಕೆ ಪ್ರೊಸೆಸ್ ಆಗಲೇಬೇಕಲ್ಲ. ಅವ್ನ ಪ್ರೋಸೆಸ್ ಬೇರೆ, ಇವ್ನ ಪ್ರೋಸೆಸ್ ಬೇರೆ. ಅಂತೂ ರಿಸಲ್ಟ್ ಅಂದಮೇಲೆ ಏನಾಗಬೇಕು? ಇಬ್ಬರಿಗೂ ಅವ್ರವ್ರ ರೀತಿ ಎಫೆಕ್ಟ್ ಮಾಡೇ ಮಾಡುತ್ತೆ. ಯದೇವ ವಿದ್ಯೆಯ ಇತ್ಯತ್ರ ಪೂರ್ವೋಕ್ತಾಧಿ ವಿಶಿಷ್ಯತೆ ಪೂರ್ವಂ ಸ್ಯಾ ಸ್ವರ್ಗಾದಿಲಬ್ಧ್ಯರ್ಥಂ ವೀರ್ಯವತ್ವೇನ ಚೋದಿತಂ ಕರ್ಮ ವಿದ್ಯಾಯುತಂ ಪಶ್ಚಾನ್ ಮೋಕ್ಷೇ ವೀರ್ಯಪ್ರದಂತಿತಿ.
ಇಲ್ಲಿ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಹೇಳಿದ್ದಾರೆ. ಹೇಗೆ ಅನ್ವಯ ಮಾಡ್ಕೋಬೇಕು ಇಲ್ಲಿ ಅಂತ ಕೇಳಿದರೆ, ಅಥೋ ತತ್ರೋಕ್ತಂ ಪ್ರಮೇ ವಿಶೇಷ ವಕ್ಷ್ಯಮಾಣೋ ಅರ್ಥವಿಭಾಗ ಪ್ರಕರಣವಶಾತ್ ಪ್ರಸಿದ್ಧ ಇತಿ ಚ ಕಥಂ ವಿಶಿಷ್ಯತೆ ಇತ್ಯತಃ ಪೂರ್ವಂ ಸ್ವರ್ಗಾದಿಲಬ್ಧ್ಯರ್ಥಂ. ಮೊದಲು ಶ್ರದ್ಧಾದಿಗಳನ್ನು ಮಾಡಿದಾಗ ಸ್ವರ್ಗಾದಿ ಲಾಭಕ್ಕೆ ಅನುಕೂಲ ಆಗುತ್ತೆ. ಇದೇನಾಗುತ್ತೆ ಅಂದರೆ ಮುಂದೆ ಆನಂದ ಉನ್ನಹ ಕಾರಣ ಆಗುತ್ತೆ. ಆದ್ದರಿಂದ ಆ ರೀತಿ ಉಪಯೋಗಿಸ್ಬೇಕು. ಕರ್ಮ ವಿದ್ಯಾಯುತಂ ಪಶ್ಚಾನ್ ಮೋಕ್ಷೇ ವೀರ್ಯಪ್ರದಂತು ಇತಿ. ಮೋಕ್ಷ ವೀರ್ಯಪ್ರದ ಅಂದ್ರೇನೋ ಆನಂದ ವೃದ್ಧಿಪ್ರದ ಅಂತ ಅರ್ಥ. ವೀರ್ಯಪ್ರದಂ ಆನಂದಾತಿಶಯಪ್ರದಂ. ಗೊತ್ತಾಯ್ತು? ಮೋಕ್ಷದಲ್ಲಿ ಏನಾಗಬೇಕು? ವೃದ್ಧಿಯಾಗಬೇಕು. ಯಾಕೆ ಈ ಮಾತು ಹೇಳಿದ್ರೆ ಏನಾಗ್ತಿತ್ತು ಅಂದರೆ, ಪುಣ್ಯಕ್ಕೂ ಲೇಪ ಇಲ್ಲ, ಪಾಪಕ್ಕೂ ಲೇಪ ಇಲ್ಲ ಅಂದರೆ ನಾವು ಒಳ್ಳೆ ಕೆಲಸನೂ ಮಾಡಬೇಕಾಗಿಲ್ಲ, ಪಾಪ ಕೆಲಸನೂ ಮಾಡಬೇಕಾಗಿಲ್ಲ. ಅಂದರೆ ಇದು ವೇಸ್ಟ್ ಆಗ್ತಾ ಲೆಕ್ಕ. ಅಂದರೆ ಅರ್ಥ ಏನಾಗ, ಅಪಜ್ಞಾನ ಬರ್ತಿಲ್ಲಕ್ಕೆ ಮೋಕ್ಷಕ್ಕೆ ಹೋಗೋದು ಅಂತ ಆಗಿಬಿಡ್ತಾ ಇದೆ. ಮೋಕ್ಷಕ್ಕೆ ಹೋಗಿಲ್ಲ, ದೊಡ್ಡ ದೊಡ್ಡವರೇ ಮೋಕ್ಷಕ್ಕೆ ಹೋಗಿಲ್ಲ. ಅಂತಕ್ಕೆ ಅಂದರೆ ಪ್ರಾರಬ್ಧ ಇದೆ, ಅದಕ್ಕೋಸ್ಕರ ಬೆಲೆ ಇದೆ. ಪುಣ್ಯಕ್ಕೂ ಬೆಲೆ ಇದೆ, ಪಾಪಕ್ಕೂ ಇದೆ. ಪುಣ್ಯ ಎಲ್ಲ ಪುಣ್ಯನ ಆನಂದ ವೃತ್ತಿಗೆ ಕಾರಣ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲ ಪುಣ್ಯ ಆನಂದ ವೃತ್ತಿಗೆ ಕಾರಣ ಆಗೋದಿಲ್ಲ. ಯಾವ ಪುಣ್ಯ ಕಾರಣ ಆಗುತ್ತೆ? ವಿಶೇಷ ಕಾರ್ಯಗಳ ಮಾತ್ರ, ವಿಶೇಷ ಪುಣ್ಯಗಳ ಮಾತ್ರ ಕಾರಣ ಆಗುತ್ತೆ. ಅದೇ ರೀತಿ ಎಲ್ಲ ಪಾಪಗಳು ಬಂಧಕ ಅಲ್ಲ, ದೊಡ್ಡ ಪಾಪ ಮಾತ್ರ ಬಂಧಕ. ಸಣ್ಣ ಪುಟ್ಟ ಪಾಪ ಹೋಗಿಬಿಡುತ್ತೆ, ಲೆಕ್ಕ ಇಲ್ಲ. ದೊಡ್ಡ ಪಾಪ ಮಾಡಬಾರ್ದು. ದೊಡ್ಡ ಪಾಪ ಯಾವುದು? ಸೋತ್ತಮದ್ರು. ಸರಿಯಾಗಿ ತಿಳ್ಕೊಂಡು ಎಲ್ಲೂ ಕನ್ಫ್ಯೂಷನ್ನೇ ಇಲ್ಲ. ಏನೋ ಅದು ಹೇಳ್ತಾರೆ ಈಗ, ಇಷ್ಟ ಪುಣ್ಯ ಅಂತ. ಎಷ್ಟು ಪುಣ್ಯ ಆನಂದ ವೃದ್ಧಿಗೆ ಕಾರಣ, ಅನಿಷ್ಟ ಪುಣ್ಯ ಬಂಧಕ. ಅದು ವೇಸ್ಟ್ ಆಗುತ್ತೆ. ಅದ್ರ ಬಗ್ಗೆ ವೇಸ್ಟ್ ಮಾಡಿ ಏನು ಮಾಡ್ತಾರೆ ಅವರು? ಬೇಕಾದ್ರೆ ಕೊಟ್ಟು ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಹಾಂ, ಎಕ್ಸಾಂಪಲ್ ರಾಯರು ಎಲ್ಲ ಜ್ಞಾನಿಗಳು ಹಾಗೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಭೂತಿಕಾಮಃ ಆತ್ಮಜ್ಞಂ ಉಪಾಸೀತ. ಭೂತಿಕಾ ಅರ್ಚಯೇತ್ ಭೂತಿಕಾಮಃ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮ. ಉಪನಿಷತ್ ಮಾತು. ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮ. ಹೊಸ ವಿಷಯ ಗೊತ್ತಾಗುತ್ತೆ. ಏನು ಹೊಸ ವಿಷಯ ನೋಡಂತೆ? ಜ್ಞಾನಿಗಳ ಆರಾಧನೆ ಯಾತಕ್ಕೆ ಮಾಡಬೇಕು ನಾವು ಅಂದರೆ, ಆ ಹೆಚ್ಚಿನ ಪುಣ್ಯರನ್ನು ಕೊಡ್ತಾರೆ. ಗೊತ್ತಾಯ್ತಾ? ಉದ್ಯೋಗ ಮಾಡಿಕೊಡ್ತಾರೆ ಅಂತ ಅರ್ಥ. ಯಾರು ಬಟ್ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಹತ್ತಿರದವ್ರು ಬಂದುಬಿಡ್ತಾರೆ, ಹತ್ತು ಓಡಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಕೊಡೋಕೆ ಇಲ್ಲೋ ಇಲ್ಲ, ನೀನೇ ತೊಗೊಂಡೋಗಿ ಬಂದುಬಿಡ್ತಾರೆ. ಆ ಟೈಮ್ ಅದು ಸುತ್ತ ಇದ್ದು ಬಿಟ್ಟರೆ ಆ ಥರ ಆಗುತ್ತೆ. ಅವ್ರು ಕೊಡ್ತಾರೆ ಆ ಥರ. ಇದು ಇಲ್ಲದ್ರೆ ಏನಾಗ್ತಿತ್ತು? ಅವ್ರು ಕೊಡ್ತಾರೆ, ದೇವರಾಗಿ ಕೊಡಿಸ್ತಾನೆ. ಫಲವಾದ ಉತ್ಪತ್ತಿ ಅದು ಇದ್ದಿದ್ದೆ, ಬಿಡಕ್ಕೆ ಬರೋದಿಲ್ಲ. ಪಟ್ಟಿ ಬರುತ್ತಿದೆ. ಈಗ ಬ್ಯಾಂಕ್ ಕೊಡುತ್ತೆ ಅಂತ ಹೇಳಿದರೆ ವ್ಯವಸ್ಥೆ ಇದೆ ಅದರೊಳಗೆ. ಬೇರೆ ಕಡೆ ವ್ಯವಸ್ಥೆ ಇರೋದಿಲ್ಲ. ಅಂದರೆ ಜ್ಞಾನಿಗಳೆಲ್ಲ ಬ್ಯಾಂಕ್ ಇದ್ದಾಗ ಏನು ಮಾಡ್ಬೋದು? ಸಾಲಾಗಿಲ್ಲ ತೊಗೋಬೋದು, ಅವ್ರ ಹತ್ರ ಕೊಟ್ಬಿಡ್ತಾರೆ. ಆ ಸಣ್ಣ ಪುಟ್ಟ ಸಾಲ ತೊಗೊಂಡು ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಸಂಘವಾಗಲಿ ಸಾಧು ಸಂಘವಾಗಲಿ ಎಂಬುದಕ್ಕೆ ಇನ್ನೊಂದು ಅರ್ಥ. ಬೇಕಾದ ಪುಣ್ಯ, ಬೇಕಾದ ಪುಣ್ಯ ಯಾವುದು? ಕೊರಳಲ್ಲಿ ಹಾರ ಹಾಕಿದ್ದು ಕೊಡೋದಿಲ್ಲ ಅಂದರೆ. ಯಾಕೆ? ತೊಗೊಂಡು ಹೋಗ್ತೇವೆ, ಬರುತ್ತೆ. ಮನೆ ಫರ್ನಿಚರ್ ತೊಗೊಳ್ಳೋಕೆ ಬರಲ್ಲ, ಅದು ದೊಡ್ಡದು ಬಿಟ್ಟುಬಿಡ್ತಾರೆ, ಇಲ್ಲೇ ಬಿಟ್ಟೋಗ್ಬಿಡ್ತಾರೆ. ಯಾವುದು ರೂಪಾಯಿ ಒಯ್ಲಕ್ಕೆ ಬರುತ್ತೋ ಒಯ್ದು ಬಿಡ್ತಾರೆ. ಮತ್ತು ಕೆಲವು ಇಲ್ಲಿ ಒಯ್ಯೋದ್ರಿಂದ ಡಿವ್ಯಾಲ್ಯೂ ಆಗುತ್ತೆ. ಅದು ಬೇರೆ ಕಡೆ ಖರ್ಚು ಜಾಸ್ತಿ ಇದೆ, ಇದು ಖರ್ಚು ಏನೇ ಇಲ್ಲೇ ಇಲ್ಲ. ಏನೋ ಅದೇ, ಆದ್ದರಿಂದ ಅದು ಭಾರ ಆಗಬಾರ್ದು. ಅದು ಭಾರಿ ಉಪಯೋಗ ಬರುತ್ತೆ. ಅದರಿಂದ ಕಬ್ಬಿಣ ಹೊತ್ಕೊಂಡು ಏನು ಕಷ್ಟಪಟ್ಟ, ಒಂದು ಕೆ ಜಿಗೆ ಬಂದು ಟನ್ ಕಡ್ಬ ಒಯ್ದ, ಆ ವ್ಯಾಲ್ಯೂ ಎಷ್ಟಿದೆ, ಅದು ಖರ್ಚು ಎಷ್ಟಾಗುತ್ತೆ ಅದಕ್ಕೆ. ಮತ್ತು ಇದು ಚಿನ್ನ ಒಯ್ದ ತೊಲೆಗಟ್ಟಲೆ, ಎಷ್ಟು ಸಿಂಪಲ್ಲು, ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೀಗ. ಆಪತ್ಕಾಲ ಅಲ್ಲೇ ಖರ್ಚು ಮಾಡ್ಬೋದು. ಅಲ್ಲಿ ಸ್ಟೀಲ್ ಪಾತ್ರೆ ಮಾಡಿ ಯಾರು ತೊಗೋತಾರೆ? ನಿಮಗೆ ತೊಗೊಳ್ಳೋದಿಲ್ಲ. ಭೋಗೇನತು ಇತರೆ ಕ್ಷಪಯಿತ್ವಾತ ಸಂಪತ್ಸ್ಯತೆ. ಹಾಗಿದ್ದರೆ ಉಳ್ಕೊಂಡಿದ್ದೇನು ಮಾಡಬೇಕಾಗಿದ್ರೆ ಅಂದರೆ, ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್ವಾ ಇತರ ತಥಾ ಬ್ರಹ್ಮದರ್ಶಿ ಚ ತಮೋ ಮೋಕ್ಷವು ಅಪಾಪ್ನುತಃ. ಅವೆರಡು ಕಳ್ಕೋಬೇಕದಲ್ಲ. ಇವನು ಅನಿಷ್ಟ ಪುಣ್ಯ ಅನಿಷ್ಟ ಪಾಪ ಕಳ್ಕೋಬೇಕು. ಅನಿಷ್ಟ ಪಾಪ, ಇಷ್ಟ ಪಾಪ ಅಂತೇಳಿ ಪಾಪದಲ್ಲೂ ಎರಡು ವಿಧ ಇದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರಹ್ಮದರ್ಶೀತು ದರ್ಶೀಚ ತಮೋ ಮೋಕ್ಷವು ಅಪಾಪ್ನುತ. ಇವನು ಬ್ರಹ್ಮದ್ಬಿಟ್ಟು ತಮಸ್ಸು, ಬ್ರಹ್ಮದರ್ಶಿ ಮೋಕ್ಷ ರೆಸ್ಪೆಕ್ಟಿವ್ಲಿ ಹೋಗ್ತಾರೆ. ಡೀಟೇಲ್ಸ್ ನಾಳೆ.